कोतवाल डेंटोफेशियल कॉस्मेटिक सेंटर आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। डेप्यूटी CM गोविंद कारजोल बदले की सियासत कर रहे हैं। MLA देवानंद चौहान का गंभीर आरोप। बीजापुर में प्रेस मीट के दौरान नागटान क्षेत्र के विधायक देवानंद चौहान ने डेप्यूटी CM गोविंद कारजोल पर गंभीर आरोप लगाया है। डेप्यूटी CM गोविंद कारजोल के बेटे के विरुद्ध मैंने जीत हासिल की है, इसीलिए उन्होंने नफरत की राजनीति करते हुए मेरे क्षेत्र को मिलने वाले अनुदान को रोक रखा है। नागटान के हर अभिवृद्धि काम में डेप्यूटी CM कारजोल रुकावट डाल रहे हैं। पुलिस विभाग, फूड डिपार्टमेंट सहित हर विभाग में अपनी मनमानी चला रहे हैं। मैंने सरकार से मंजूरी लेकर अभिवृद्धि काम की शुरुआत की थी, लेकिन उन कामों को भी डेप्यूटी CM कारजोल ने रोक रखा है। कितना भी अधिकारियों से निवेदन करने के बाद भी काम नहीं हो पा रहा। इसी तरह बदले की राजनीति करनी है तो मेरी यहाँ क्या ज़रूरत है, आप ही सारे क्षेत्र की अभिवृद्धि के काम कीजिए, कहा देवानंद चौहान ने। नागठाण मतक्षेत्ರದ ಶಾಸಕನಾಗಿ ಇವತ್ತು 2.5 ವರ್ಷ ಇವತ್ತು ಜನಸಾಮಾನ್ಯರ ಮತ್ತು ಮಹಾಜನತೆಯ ಒಂದು ಸೇವೆದೊಂದಿಗೆ ಇವತ್ತು ಏನು ಕೊರೋನಾ ಮತ್ತು ಒಂದು ಮಹಾಪ್ರವಾಹ ಇವತ್ತು ನಾಗಠಾಣ ಮತಕ್ಷೇತ್ರಕ್ಕೆ ಬಹಳಷ್ಟು ಒಂದು ಹಾನಿ ಉಂಟು ಮಾಡಿದ್ರಿಂದ ಇವತ್ತು ನನ್ನ ಅಳಲನ್ನು ತಮ್ಮ ಮುಖಾಂತರ ಇವತ್ತು ಸರ್ಕಾರ ಗಮನಕ್ಕೆ ತರಲು ಕೂಡ ನಾನು ಇವತ್ತು ಬಯಸಿದ್ದೇನೆ ಸರ್. ಇವತ್ತು ನಾಗಠಾಣ ಮತಕ್ಷೇತ್ರದಲ್ಲಿ ಇವತ್ತು ಭೀಮೆ ಮತ್ತು ಡೋಣಿ ನದಿ ಹೈದು ಹೋಗಿರ್ತಕ್ಕಂಥದ್ದು ಮತ್ತು ತಾವುಗಳು ಕೂಡ ಸಾಕಷ್ಟು ವಿವರವಾಗಿರ್ತಕ್ಕಂಥ ಒಂದು ಭೀಮಾ ನದಿದಾಗಿರ್ಬೋದು, ಡೋಣಿ ನದಿದಾಗಿರ್ಬೋದು, ಸಂಪೂರ್ಣವಾಗಿರ್ತಕ್ಕಂಥ ಅಲ್ಲಿ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದನ್ನು ತಾವು ಬಹಳಷ್ಟು ವಿಸ್ತಾರವಾಗಿ ಇವತ್ತು ಸರ್ಕಾರ ಗಮನಕ್ಕೆ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತಾವು ತಂದಿದ್ದೀರಿ. ಇವತ್ತಿನ ಪರಿಸ್ಥಿತಿ ನಾಗಠಾಣ ಮತಕ್ಷೇತ್ರದ ರಾಜ್ಯದಲ್ಲಿ ನಾಗಠಾಣ ಮತಕ್ಷೇತ್ರದ ಪರಿಸ್ಥಿತಿನೇ ಬೇರೆ. ಇವತ್ತು ಮಾನ್ಯ ಶ್ರೀ ಗೋಪಾಲ್ ಕಾರಜೋಳ ಅವರು ನನ್ನ ವಿರುದ್ಧ ಇಲೆಕ್ಷನ್ ಚುನಾವಣೆಯಲ್ಲಿ ಪ್ರಭಾವಗೊಂಡಿದ್ರು. ಆ ನಿಮಿತ್ತವಾಗಿ ಇವತ್ತು ಮಾನ್ಯ ಶ್ರೀ ಅವರು ತಂದೆಯವರು ಆಗಿರತಕ್ಕಂಥ ಮಾನ್ಯ ಶ್ರೀ DCM ಕಾರಜೋಳ ಸಾಹೇಬರು ಇವತ್ತು ನಾಗಠಾಣ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿರತಕ್ಕಂಥ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೇರವಾಗಿರ್ತಕ್ಕಂಥ ಅಪವಾದವನ್ನು ಕೂಡ ನಾನು ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಮತ್ತು ತಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ಇವತ್ತು ಸರ್ಕಾರದ ಗಮನಕ್ಕೂ ಕೂಡ ನಾನು ತರಲು ಬಯಸ್ತೇನೆ. ಇವತ್ತು ಟೆಂಡರ್ ಕಾಮಗಾರಿಕೆಗಳು ಆಗಿರ್ಬೋದು, ಇವತ್ತು ಕುಡಿಯೋ ನೀರಿನ ಕಾಮಗಾರಿಕೆಗಳು ಆಗಿರ್ಬೋದು, ಇವತ್ತು ನಾಗಠಾಣ ಮತಕ್ಷೇತ್ರದ ಸಂಪೂರ್ಣ ಏನು ಅಭಿವೃದ್ಧಿ ಕೆಲಸಗಳಿಗೆ ಏನು ಮಾಡಬೇಕಾಗಿದೆ, ಇವತ್ತು ಕೆಲವೊಂದು ಅಧಿಕಾರಿಗಳು ಅವರು ಶಿಫಾರಸಿನ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳು ಕೂಡ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಇವರು ಅಡೆತಡೆಗಳನ್ನು ಮಾಡುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿಯಾಗಿ ಇವತ್ತು ಇಲಾಖೆಗಳು ಕೂಡ ಇವತ್ತು ಸಂಪೂರ್ಣವಾಗಿರತಕ್ಕಂಥ ಭ್ರಷ್ಟಾಚಾರದಲ್ಲಿ ಮತ್ತು ಸರ್ಕಾರ ಕೂಡ ಭ್ರಷ್ಟಾಚಾರದಲ್ಲಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಒಂದು ತಮ್ಮ ಮುಖಾಂತರ ಮಾಧ್ಯಮಗಳ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ರೀತಿಯಾಗಿರತಕ್ಕಂಥ ಏನು ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಹಸ್ತಕ್ಷೇಪ ಮಾಡತಕ್ಕಂಥದ್ದು ಬಹಳಷ್ಟು ಇದು ಅವರ ಒಂದು ವ್ಯಕ್ತಿಗತೆಗೆ ಇದು ಬಹಳಷ್ಟು ಒಂದು ಪರಿಣಾಮ ಆಗ್ತದೆ ಅಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿ
ಮಾನ್ಯ ಶ್ರೀ DCM ಸಾಹೇಬರು ಕಾರಜೋಳ ಸಾಹೇಬರಿಗೂ ಕೂಡ ವಿನಂತಿ ಮಾಡ್ಕೊಳ್ಳೋ ಬಯಸ್ತೀನಿ ರೀ. ಯಾಕಂದ್ರೆ ಇವತ್ತು ನೀವು ಸುಮ್ ಕೂಡು ಅಂದ್ರೆ ನಾವು ಸುಮ್ ಕೂತು ಬಿಡ್ತೀನಿ ರೀ. ಇವತ್ತು ಜನರ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ತಾವು ಏನು ಕ್ರಮಗಳನ್ನು ತಗೋತೀರಿ, ತಾವು ಏನು ಅಭಿವೃದ್ಧಿ ಕೆಲಸಗಳನ್ನು ಕೊಡ್ತೀರಿ ಅದನ್ನು ಮಾಡುವಂಥದ್ದಾಗಲಿ. ಇಲ್ಲಿವರೆಗೆ 1.5 ವರ್ಷದೊಳಗೆ PWD 5 ಪೈಸೆ ಬಂದಿಲ್ರಿ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದೇ ಈಗ ಒಂದು 3 ಕಾಮಗಾರಿಕೆಗಳು ಬಿಡುಗಡೆ ಮಾಡಿದ್ದನ್ನು ಬಿಟ್ಟು ಅವರು ಈಗಿನ ಸರ್ಕಾರ 5 ಪೈಸೆ ನಾಕ್ಕಾಣ ಮತ್ತು ಕೇತರಕ್ಕೆ ಅನುದಾನ ಸಹಿತ ಬಿಡುಗಡೆ ಮಾಡಲಾರ್ದಂಥದ್ದು. ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಮಾಡಿದ್ರಿಂದ ಇವತ್ತು ಕ್ಷೇತ್ರದ ಜನ ರೋಷ ಹೋಗಿದೆ. ಇವತ್ತು ಅವ್ರು ಏನು ಹತ್ತಿದ್ದು ಇವತ್ತು ಜನಸಾಮಾನ್ಯರಿಗೂ ಕೂಡ ಇವತ್ತು ಗುರ್ತಾಗ್ತಾ ಇದೆ. ಇದನ್ನ ಮಾಡೋದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ನಮಗೆ ಸಹಕಾರ ಮಾಡ್ರಿ ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿ ಕೂಡ ಮಾಡ್ಕೊಳ್ತೀನಿ. ಸರ್, ಈಗ ವರ್ಕ್ಗಳು ಅಂದ್ರೆ ಎಲ್ಲಾ ಇಲಾಖೆದು ವರ್ಕ್ಗಳನ್ನು ಪೆಂಡಿಂಗ್ ಇದೆ ಸರ್. ಈಗ ಅವ್ರ ಇಲಾಖೆ ಬಿಟ್ಟು ಈಗ PRD ಇಲಾಖೆ ಒಳಗೆ ಸಹಿತ ಟೆಂಡರ್ದ ಒಳಗೆ ಹಸ್ತಕ್ಷೇಪ ಮಾಡುತ್ತಾರೆ. ಅದನ್ನು ಈ ರೀತಿಯಾಗಿರ್ತಂತ ಕೀಳುಮಟ್ಟದ ರಾಜಕಾರಣ ಆಗಬಾರ್ದು ಸರ್. ಕಾಮಗಾರಿಕೆಗಳು ಇವತ್ತು PRDದು, PWDದು, ಆನಂತರ ಇದು ಸೋಷಿಯಲ್ ಹೆಲ್ಪರ್ದು, ಆನಂತರ ಇವು ಕೆಲವೊಂದು ನಿಗಮದ್ದು, ಅಂಬೇಡ್ಕರ್ ನಿಗಮದ್ದು, ಇಂಥವು ಎಲ್ಲ ಕೂಡಿಸಿ ಇವತ್ತು 100 ಕೋಟಿ ಅನುದಾನ ಇವತ್ತು ಪೆಂಡಿಂಗ್ ಇರತಕ್ಕಂಥದ್ದು ಸರ್. ಇವತ್ತು ಸಿಟಿ ಹಿಡ್ಕೊಂಡು ಹೌದು ಸರ್. ಅದು ಆಗಬಾರ್ದು ಅಂತ ಹೇಳ್ರಿ ಸರ್. ಈ ನನ್ನ ಮೇಲೆ ಸಿಟ್ಟಿದ್ರೆ ನಾನು ಕೂತ್ ಬಿಡು ಅಂದ್ರೆ ಕೂತ್ ಬಿಡ್ತೀನಿ ರೀ. ಅವ್ರು ಮಾಡ್ಲಿರಿ, ನನಗೆ ಸಂತೋಷ ಇದೆ. ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಕ್ಷೇತ್ರ ಅಭಿವೃದ್ಧಿ ಆಗೋಸ್ಕರ ಏನು ನನಗೆ ತ್ಯಾಗ ಮಾಡಿದ್ರು ನಾ ಸಿದ್ಧಿದ್ದೀನಿ ಸರ್. और खबरों के लिए देखते रहिए बी न्यूज़ नेशन।